ನಮಸ್ತೆ. ಇವತ್ತು ನಾವು ಬಂದಿರುವಂತಹ ಜಾಗ ಶ್ರೀ ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್ಸ್, ಅಂದರೆ ದ ಫೇಮಸ್ ಮೈಸೂರು ಝೂ. ಇದು ಫೇಮಸ್ ಮಾತ್ರ ಅಲ್ಲ, ದಿಸ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಮೈಸೂರು ಝೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1892. ಈ ಝೂಗೆ ಟೈಮಿಂಗ್ಸ್ ಬಂದು 8:30 ಬೆಳಗ್ಗೆ ಸಂಜೆ 5:30ವರೆಗೂ. ಮತ್ತು ಎವ್ರಿ ಟ್ಯೂಸ್ಡೇ ಬಂದು ಝೂ ಕ್ಲೋಸ್ಡ್ ಆಗಿರುತ್ತೆ. ಇಟ್ಸ್ ಅ ಹಾಲಿಡೇ. ಅದಾದಮೇಲೆ ಈ ಝೂ ಸುತ್ತಮುತ್ತ ನೋಡ್ತಾ ಇದ್ದರೆ ನಾವೇ ಕಳೆದು ಹೋಗ್ತೀವಿ, ಅಷ್ಟು ಚೆನ್ನಾಗಿದೆ. ಆಮೇಲೆ ಒಂಚೂರು ಬಿಸಿಲೇ ಗೊತ್ತಾಗಿಲ್ಲ. ನಾವು ಹೋಗಿದ್ದು ಮಧ್ಯಾಹ್ನದ ಹೊತ್ತು. ಏನಕ್ಕೆ ಗೊತ್ತಾಗಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಮರಗಳನ್ನ ಬೆಳೆಸಿದ್ದಾರೆ. ನೀವು ನೋಡ್ತಾ ಇದ್ದಂಗೆ ಒಂದು ಫಾರೆಸ್ಟ್ ಅನ್ನೋ ಫೀಲೇ ಬರುತ್ತೆ. ಝೂ ಅಂತ ಅನಿಸಲ್ಲ, ಬಟ್ ಏನಂದರೆ ಕೇಜಲ್ಲಿರುತ್ತೆ. ಆ್ಯಂಡ್ ಇಟ್ಸ್ ಇವನ್ ತುಂಬ ದೊಡ್ಡದಾಗಿರುತ್ತೆ. ಪ್ರಾಣಿಗಳನ್ನ ತುಂಬ ಚಿಕ್ಕ ಕೇಜಲ್ಲಿ ಹಾಕಿ ಕೂಡಾಕಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಸ್ಪೇಷಿಯಸ್ ಆಗಿದೆ ನೀವು ನೋಡೋ ಥರ. ಆ್ಯಂಡ್ ನಾವು ಟೈಗರ್ನ ನೋಡೋ ಆ ರಿಯಲಿಸ್ಟಿಕ್ ಆ ಮೂಮೆಂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವಂತೂ ಝೂ ಇಲ್ಲ ಸಫಾರಿಗೆ ಹೋದರೆ ನೋಡೋಕ್ಕೆ ಆಗುತ್ತೋ ಇಲ್ವೋ ಅಂತ ಅನಿಸುತ್ತೆ, ಬಟ್ ಝೂಗೆ ಹೋದರೆ ಖಂಡಿತ ನೋಡ್ಬೋದು. ಸೊ ದಿಸ್ ವಾಸ್ ಒನ್ ಆಫ್ ದಿ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಡಿಫ್ರೆಂಟ್ ಕೈಂಡ್ಸ್ ಆಫ್ ಆ್ಯನಿಮಲ್ಸ್, ಬರ್ಡ್ಸ್, ಆ್ಯನಿಮಲ್ಸಲ್ಲಿ ಕಾರ್ನಿವರಸ್, ಹರ್ಬಿವರಸ್, ಓಮ್ನಿವರಸ್, ಆಮೇಲೆ ರೆಪ್ಟೈಲ್ಸ್ ಕೂಡ ಇದೆ. ಆ್ಯಂಡ್ ಈ ಝೂ ಬಂದು 157 ಎಕರೆನಲ್ಲಿ ಕಟ್ಟಿರುವಂತಹ ಜಾಗ ಇದು. ತುಂಬ ಗ್ರೀನರಿ ಇದೆ ನೋಡಿ. ನೀವು ನೋಡ್ತಾ ಇದ್ದಂಗೆ ಹಿಪ್ಪೋಪೊಟಮಸ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಬೇರೆ ಬೇರೆ ದೇಶಗಳಿಂದ ಸಹ ಇಲ್ಲಿ ಪ್ರಾಣಿಗಳನ್ನ ತಂದು ಸಾಕ್ತಾ ಇದ್ದಾರೆ. ನನ್ನ ಮಗ ಧ್ರುವ ಅಂತೂ ತುಂಬಾ ಎಂಜಾಯ್ ಮಾಡ್ದ. ಸೊ ಅವನ ಜೊತೆ ನಾವು ಸಹ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ವಿ ವರ್ ಇವನ್ ವೆರಿ ಎಕ್ಸೈಟೆಡ್ ಝೂಗೆ ಹೋಗೋದಕ್ಕೆ. ಇಲ್ಲಿ ಎಲ್ಲ ಪ್ರಾಣಿಗಳನ್ನೂ ಅವ್ರು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅಡಾಪ್ಷನ್ ಅನ್ನೋ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಏನಂದರೆ ಯಾರಾದರೂ ಅಡಾಪ್ಟ್ ಮಾಡ್ಕೊಳಂಗಿದ್ರೆ ಒಂದು ಪ್ರಾಣಿನ, 1 ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಅವರು ಖರ್ಚು ಮಾಡಿ ಆ ಪ್ರಾಣಿನ ಅವ್ರು ನೋಡ್ಕೊಬಹುದು. ಏನಂದರೆ ಅವರು ಊಟದ ವ್ಯವಸ್ಥೆ ಇರ್ಬೋದು, ಅಲ್ಲಿ ಇರೋದಕ್ಕೆ ಜಾಗ, ಸೊ ಇಲ್ಲ ಅವ್ರ ಮೆಡಿಸಿನ್ ಆಗಿರ್ಬೋದು ಅಂದರೆ ಪ್ರಾಣಿದು. ಸೊ ಅದನ್ನು ಆ ಕೇರ್ ಟೇಕರ್ 1 ವರ್ಷಗಳ ಕಾಲ ನೋಡ್ಕೊಬೋದು. ಅದಾದಮೇಲೆ ಇಫ್ ದೇ ವಾಂಟ್ ಟು ಎಕ್ಸ್ಟೆಂಡ್ ದೇ ಕ್ಯಾನ್ ಆಬ್ವಿಯಸ್ಲಿ ಎಕ್ಸ್ಟೆಂಡ್. ಆಮೇಲೆ ಲಾಸ್ಟಲ್ಲಿ ನಾವು ನೋಡಿದ್ದೆ ರೆಪ್ಟೈಲ್ಸ್, ಅದು ಬಂದು ಕ್ರಾಕೊಡೈಲ್ಸ್ ಮತ್ತು ಸ್ನೇಕ್ಸ್. ಮೈ ಜುಮ್ ಅಂತ ಅನಿಸುತ್ತೆ, ಅಷ್ಟು ದೊಡ್ಡದಾಗಿತ್ತು ಸ್ನೇಕ್ಸ್ ನಾವು ನೋಡಿದ್ದು. ಆ್ಯಂಡ್ ಇವನ್ ಕ್ರಾಕೊಡೈಲ್ಸ್ ಕೂಡ. ಆಮೇಲೆ ತುಂಬ ಬರ್ಡ್ಸ್ ಇತ್ತು. ಆ್ಯಂಡ್ ಆ ಬರ್ಡ್ಸ್ಗೂ ಕೂಡ ತುಂಬ ಒಳ್ಳೆ ಜಾಗ ಮಾಡಿದ್ದಾರೆ. ಆ್ಯಂಡ್ ದಿಸ್ ವಾಸ್ ದಿ ಎಂಡ್. ಥ್ಯಾಂಕ್ ಯು so much for watching this video. Please do subscribe and like. Bye bye.